ಯುಪಿಐ ಮೇಲೂ ಮೋದಿ ಶುಲ್ಕ. ಬಡಬಗ್ಗರ ಜೇಬಿಗೆ ಮತ್ತೆ ಕತ್ತರೆ. ಏನಿದು ಹೊಸ ರೂಲ್ ಕತೆ? ಇವತ್ತು ನಾವು ಪ್ರತಿಯೊಬ್ಬ ಭಾರತೀಯನ ದೈನಂದಿನ ಜೀವನಕ್ಕೆ ನೇರವಾಗಿ ಕನೆಕ್ಟ್ ಆಗಿರೋ ಅತ್ಯಂತ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಬೆಳಗ್ಗೆ ಎದ್ದು ಚಹಾ ಕುಡಿಯೋದ್ರಿಂದ ಹಿಡಿದು ತರಕಾರಿ ತರೋದು, ಪೆಟ್ರೋಲ್ ಹಾಕಿಸೋದು, ಡಿಪಾರ್ಟ್ಮೆಂಟಲ್ ಸ್ಟೋರ್ ನಲ್ಲಿ ಶಾಪಿಂಗ್ ಮಾಡೋವರೆಗೆ ನಾವೆಲ್ಲರೂ ಒಂದೇ ಒಂದು ಸೆಕೆಂಡ್ ನಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ UPI ಮಾಡ್ತೀವಲ್ವಾ. ಆದ್ರೀಗ ಈ ಉಚಿತ UPI ಪಾವತಿ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ದೊಡ್ಡದೊಂದು ಟ್ವಿಸ್ಟ್ ಕೊಡೋಕೆ ರೆಡಿಯಾಗಿದೆ. UPI ಮೇಲೆ ಮೋದಿ ಶುಲ್ಕ, ಬಡಬಗ್ಗರ ಜೇಬಿಗೆ ಮತ್ತೆ ಕತ್ತರೆ. ಏನಿದು ಹೊಸ ರೂಲ್ ಕತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ಭಾರಿ ಚರ್ಚೆ ಶುರುವಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಹೊಸ ತಿದ್ದುಪಡಿ ಕಾಯ್ದೆ ಮಂಡಿಸಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಇನ್ಮುಂದೆ ನಾವು UPI ಮಾಡಿದ್ರೆ ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕಾ? 2,000ಕ್ಕಿಂತ ಹೆಚ್ಚು ಹಣ ಪಾವತಿಸಿದ್ರೆ ಜೇಬಿಗೆ ಕತ್ತರೆ ಬೀಳುತ್ತಾ? ಈ ಹೊಸ ರೂಲ್ಸ್ ನಿಂದ ಗ್ರಾಹಕರಿಗೆ ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಆಗೋ ತೊಂದರೆ ಆದ್ರೂ ಏನೋ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಗಳನ್ನ ಎಳೆಯಾಗಿ ಬಿಡಿಸಿ ಹೇಳ್ತೇವೆ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆಗೆ ತಿದ್ದುಪಡಿ ಮಂಡಿಸಿದೆ. ಇದನ್ನ ಮಂಡಿಸಿದ್ದು ಬೇರೆ ಯಾರು ಅಲ್ಲ, ನಮ್ಮ ದೇಶದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಈ ತಿದ್ದುಪಡಿ ಮಂಡನೆಯಾಗುತ್ತಿದ್ದಂತೆ ಅಯ್ಯೋ ನಾಳೆಯಿಂದಲೇ UPIಗೆ ಚಾರ್ಜ್ ಬೀಳುತ್ತಂತೆ, ಎಲ್ಲರೂ ನಗದು ವ್ಯವಹಾರಕ್ಕೆ ವಾಪಸ್ ಹೋಗ್ಬೇಕಂತೆ ಅಂತ ಗಾಳಿ ಸುದ್ದಿಗಳು ಭಾರಿ ಪ್ರಮಾಣದಲ್ಲಿ ಹರಿದಾಡೋಕೆ ಶುರುವಾದ್ವು. ಆದ್ರೆ ಇಲ್ಲೊಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈ ತಿದ್ದುಪಡಿ ತಂದ ತಕ್ಷಣವೇ ನಾಳೆಯಿಂದ ನಿಮ್ಮ ಜೇಬಿಂದ ಹಣ ಕಟ್ಟಾಗಲ್ಲ. ಹಾಗಾದ್ರೆ ಕೇಂದ್ರ ಸರ್ಕಾರ ಮಾಡಿದ್ದೇನೋ? ಸರ್ಕಾರ ಭವಿಷ್ಯದಲ್ಲಿ ಆಯ್ದ UPI ವಹಿವಾಟುಗಳ ಮೇಲೆ ವರ್ತಕರ ಶುಲ್ಕ ಅಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ವಿಧಿಸಲು ಅಗತ್ಯವಿರುವ ಕಾನೂನು ಚೌಕಟ್ಟನ್ನ ಅಥವಾ ಲೀಗಲ್ ಪರ್ಮಿಷನ್ ಅನ್ನ ಈಗ ಸೃಷ್ಟಿ ಮಾಡಿಕೊಟ್ಟಿದೆ. ಅಂದ್ರೆ ಮುಂದೆ ಎಂದಾದ್ರೂ ಸರ್ಕಾರಕ್ಕೆ ಅನಿಸಿದ್ರೆ MDR ಜಾರಿಗೆ ತರಲು ಈ ಕಾಯ್ದೆ ಹಾದಿ ಮಾಡಿಕೊಡುತ್ತದೆ. ಪ್ರಸ್ತುತ ಯಾವುದೇ ಶುಲ್ಕವನ್ನ ಅಧಿಕೃತವಾಗಿ ಜಾರಿಗೆ ತಂದಿಲ್ಲ. ಈಗ ನಿಮ್ಗೊಂದು ಡೌಟ್ ಬರಬಹುದು, ಏನಿದು MDR? ಇದನ್ನ ಯಾರಿಗೆ ವಿಧಿಸ್ತಾರೆ ಅಂತ? MDR ಅಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್. ನೀವು ಡಿಜಿಟಲ್ ಪಾವತಿಗಳನ್ನ ಪ್ರಕ್ರಿಯೆಗೊಳಿಸೋದಕ್ಕಾಗಿ ವ್ಯಾಪಾರಿಗಳು ಅಥವಾ ಬಿಸಿನೆಸ್ ಅವರು ಬ್ಯಾಂಕುಗಳಿಗೆ ಮತ್ತು ಪಾವತಿ ಸೇವಾದಾರರಿಗೆ ನೀಡುವ ಪ್ರೊಸೆಸಿಂಗ್ ಫೀಸ್ ಇದು. ನಾವು ಸೂಪರ್ ಮಾರ್ಕೆಟ್ ನಲ್ಲಿ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದಾಗ ವ್ಯಾಪಾರಿಗಳು ಸುಮಾರು 1.5% ಶುಲ್ಕ ಪಾವತಿಸುತ್ತಾರೆ. ಡೆಬಿಟ್ ಕಾರ್ಡ್ಗಳಿಗೂ ನಿರ್ದಿಷ್ಟ ಶುಲ್ಕವಿರುತ್ತೆ. ಆದ್ರೆ UPIಗೆ ಈವರೆಗೆ ಇಂತಹ ಯಾವುದೇ ಶುಲ್ಕಗಳಿಲ್ಲದೆ ಸಂಪೂರ್ಣ ವಿನಾಯಿತಿ ನೀಡಲಾಗ್ತಿತ್ತು. ಹಾಗಾದ್ರೆ ಸರ್ಕಾರ ಈಗ ಪರಿಶೀಲನೆ ಮಾಡುತ್ತಿರುವ ಪ್ರಮುಖ ಪ್ರಸ್ತಾವನೆಗಳಾದ್ರೂ ಯಾವುವು ಗೊತ್ತಾ? ಅದನ್ನು ತೋರಿಸ್ತೀವಿ ನೋಡಿ. 2,000ಕ್ಕಿಂತ ಹೆಚ್ಚಿನ UPI ವಹಿವಾಟುಗಳ ಮೇಲೆ 0.3ರಿಂದ 0.5% MDR ವಿಧಿಸುವುದು. ಈ ಶುಲ್ಕವು ವಾರ್ಷಿಕ 1.5 ಕೋಟಿ ರೂಪಾಯಿಗಿಂತ ಹೆಚ್ಚು ವಹಿವಾಟು ಹೊಂದಿರುವ ದೊಡ್ಡ ವರ್ತಕರಿಗೆ ಹಾಗೂ ಶೋರೂಮ್ಗಳಿಗೆ ಮಾತ್ರ ಅನ್ವಯಿಸುವ ನಿರೀಕ್ಷೆ ಇದೆ. ನೆರೆಹೊರೆಯ ತರಕಾರಿ ಅಂಗಡಿ, ಪೆಟ್ಟಿಗೆ ಅಂಗಡಿ ಅಥವಾ ಸಣ್ಣ ರೀಟೇಲರ್ಗಳಿಗೆ ಇದರಿಂದ ವಿನಾಯಿತಿ ನೀಡುವ ಯೋಜನೆ ಇದೆ. ಇನ್ನೊಂದು ಆಪ್ಷನ್ ಅಂದ್ರೆ ವಹಿವಾಟಿನ ಮೌಲ್ಯದ ಬದಲು ವ್ಯಾಪಾರಿಯ ವಾರ್ಷಿಕ ಟರ್ನ್ ಓವರ್ ಆಧಾರದ ಮೇಲೆ ಶುಲ್ಕ ನಿರ್ಧರಿಸುವುದು. ನೀತಿ ನಿರೂಪಕರ ಲೆಕ್ಕಾಚಾರದ ಪ್ರಕಾರ ಸಣ್ಣ ವ್ಯಾಪಾರಿಗಳು ಹಾಗೂ ಸಾಮಾನ್ಯ ಗ್ರಾಹಕರಿಗೆ ಯಾವುದೇ ತೊಂದರೆಯಾಗಬಾರದು ಅನ್ನೋ ಉದ್ದೇಶವಿದೆ. ಆದ್ರೆ ಇದು ನಿಜವಾಗಿಯೂ ಗ್ರಾಹಕರ ಮೇಲೆ ಪ್ರಭಾವ ಬೀರಲ್ವಾ? ಇಲ್ಲೇ ಇರೋದು ನಿಜವಾದ ಟ್ವಿಸ್ಟ್. ನಮ್ಮ ದೇಶದ ವ್ಯಾಪಾರದ ಸಾಂಪ್ರದಾಯಿಕ ನಿಯಮ ಏನ್ ಗೊತ್ತಾ? ವ್ಯಾಪಾರಿಗಳು ತಮಗೆ ಬೀಳುವ ಯಾವುದೇ ಹೆಚ್ಚುವರಿ ವೆಚ್ಚ ಅಥವಾ ಬ್ಯಾಂಕಿಂಗ್ ಶುಲ್ಕವನ್ನ ತಮ್ಮ ಜೇಬಿನಿಂದ ಭರಿಸುವುದು ಬಹಳ ಅಪರೂಪ. ಒಂದು ವೇಳೆ ದೊಡ್ಡ ಮಳಿಗೆಗಳಿಗೆ ಅಥವಾ ಶೋರೂಮ್ಗಳಿಗೆ 0.5% MDR ಬಿದ್ರೆ ಅವರು ಏನ್ ಮಾಡ್ತಾರೆ? ಆ ಹೆಚ್ಚುವರಿ ವೆಚ್ಚವನ್ನ ಸರಕು ಅಥವಾ ಸೇವೆಗಳ ಅಂತಿಮ ಬೆಲೆಯಲ್ಲೇ ಸೇರಿಸಿ ಮಾರಾಟ ಮಾಡ್ತಾರೆ. ಅಂದ್ರೆ ಪರೋಕ್ಷವಾಗಿ ಆ ಹೊರೆ ಬೀಳೋದು ನಿಮ್ಮಂತ ಸಾಮಾನ್ಯ ಗ್ರಾಹಕರ ಮೇಲೆಯೇ. ಇಷ್ಟೇ ಅಲ್ಲ, ಈಗಾಗಲೇ ನಾವು ಮಾರುಕಟ್ಟೆಯಲ್ಲಿ ನೋಡ್ತಿದ್ದೇವೆ, ಅನೇಕ ಸಣ್ಣ ವ್ಯಾಪಾರಿಗಳು 2,000 ರೂಪಾಯಿ ದಾಟಿದ ತಕ್ಷಣ ಕ್ಯಾಶ್ ಕೊಡಿ, ಇಲ್ಲ ಅಂದ್ರೆ 1-2% ಎಕ್ಸ್ಟ್ರಾ ಕೊಡಿ ಅಂತ ಗ್ರಾಹಕರನ್ನ ಕೇಳ್ತಾರೆ. ಇದರಿಂದ ಜನ ಮತ್ತೆ ನಗದು ಪಾವತಿಗೆ ವಾಪಸ್ ಹೋಗುವ ಅಪಾಯವಿದೆ. ಈಗಾಗಲೇ ಆಪ್ಗಳು ನೀಡುತ್ತಿದ್ದ ಕ್ಯಾಶ್ ಬ್ಯಾಕ್ ಮತ್ತು ರಿವಾರ್ಡ್ಗಳು ಸಂಪೂರ್ಣ ಬಂದ್ ಆಗಿವೆ. ಇದರ ಜೊತೆಗೆ ಗೂಗಲ್ ಪೇ, ಫೋನ್ ಪೇ ನಂತಹ ಆಪ್ಗಳು ಮೊಬೈಲ್ ರೀಚಾರ್ಜ್ ಮಾಡುವಾಗ 1-3 ರೂಪಾಯಿವರೆಗೆ ಪ್ಲಾಟ್ಫಾರ್ಮ್ ಫೀಸ್ ವಸೂಲಿ ಮಾಡೋಕೆ ಶುರು ಮಾಡಿವೆ. ನಾಳೆ ಬ್ಯಾಂಕ್ಗಳು ಮಾಸಿಕ UPI ನಿರ್ವಹಣಾ ಶುಲ್ಕ ಅಥವಾ ಫ್ಲಾಟ್ ಚಾರ್ಜ್ ವಸೂಲಿ ಮಾಡಲು ಶುರು ಮಾಡಿದ್ರೆ ಅದು ನೇರವಾಗಿ ಬಡ ಮತ್ತು ಮಧ್ಯಮ ವರ್ಗದ ಮಾಸಿಕ ಬಜೆಟ್ಗೆ ಬೀಳುವ ಭಾರಿ ಪೆಟ್ಟು. ಇಲ್ಲಿ ನಾವು ಮತ್ತೊಂದು ಪ್ರಮುಖ ಅಂಶವನ್ನ ಅರ್ಥ ಮಾಡಿಕೊಳ್ಳಬೇಕು. UPI ಅಂದ ತಕ್ಷಣ ನಮಗೆ ಕೇವಲ ಮೊಬೈಲ್ ಸ್ಕ್ರೀನ್ ಕಾಣಿಸುತ್ತೆ. ಆದ್ರೆ ಇದರ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಸರ್ವರ್ಗಳು ಮತ್ತು ಸೈಬರ್ ಸೆಕ್ಯೂರಿಟಿ ವ್ಯವಸ್ಥೆ ಕೆಲಸ ಮಾಡ್ತಿರುತ್ತೆ. RBI ತನ್ನ ಡಿಸ್ಕಷನ್ ಪೇಪರ್ ಆನ್ ಚಾರ್ಜಸ್ ಇನ್ ಪೇಮೆಂಟ್ ಸಿಸ್ಟಮ್ಸ್ ವರದಿಯಲ್ಲಿ ಉಲ್ಲೇಖಿಸಿರುವಂತೆ ಪ್ರತಿದಿನ ಕೋಟ್ಯಾಂತರ ರೂಪಾಯಿಗಳ ವಹಿವಾಟನ್ನ ಪ್ರಕ್ರಿಯೆಗೊಳಿಸಲು ಬ್ಯಾಂಕ್ಗಳು ತಮ್ಮ IT ಮೂಲ ಸೌಕರ್ಯವನ್ನ ನಿರಂತರವಾಗಿ ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ನಾವು ನೋಡ್ತಿರ್ತೀವಿ, ಕೆಲವೊಮ್ಮೆ ಸರ್ವರ್ ಡೌನ್ ಆಗಿ ಹಣ ಕಟ್ ಆಗುತ್ತೆ, ಪೆಂಡಿಂಗ್ ಬೀಳುತ್ತೆ.
ಇರುತ್ತೆ. ಇಂತಹ ಸಮಸ್ಯೆಗಳನ್ನ ತಡೆಯಲು ಮತ್ತು ಹ್ಯಾಕಿಂಗ್ ನಿಂದ ಸೈಬರ್ ಭದ್ರತೆ ಒದಗಿಸಲು ಬ್ಯಾಂಕ್ಗಳಿಗೆ ದೊಡ್ಡ ಮೊತ್ತದ ಹಣ ಬೇಕು. ಇಲ್ಲಿಯವರೆಗೆ ಸರ್ಕಾರ ಪಾವತಿ ಕಂಪನಿಗಳಿಗೆ ಸಬ್ಸಿಡಿ ಅಥವಾ ಸಹಾಯಧನ ನೀಡುತ್ತಿತ್ತು. ಆದ್ರೆ ಈ ಸಹಾಯಧನ ಸಂಪೂರ್ಣವಾಗಿ ನಿಂತು ಹೋದ್ರೆ ಕಂಪನಿಗಳು ನಷ್ಟದಲ್ಲಿ ನಡೆಯಲು ಸಾಧ್ಯವೇ ಇಲ್ಲ. ಹೀಗಾಗಿ ಅವು ಸೈಲೆಂಟ್ ಆಗಿ ಗ್ರಾಹಕರ ಮೇಲೆ ಅಥವಾ ವರ್ತಕರ ಮೇಲೆ ಶುಲ್ಕ ಹೇರಲು ಸರ್ಕಾರದ ಮೇಲೆ ಒತ್ತಡ ತರುತ್ತವೆ. ಹಾಗಾದ್ರೆ ಸರ್ಕಾರ ಮತ್ತು ಪಾವತಿ ಕಂಪನಿಗಳು ಯಾಕೆ ಈ ಶುಲ್ಕ ವಿಧಿಸಬೇಕು ಅಂತ ಪಟ್ಟು ಹಿಡಿದಿವೆ? ಅದಕ್ಕೂ ಬಲವಾದ ಕಾರಣ ಇದೆ ಸ್ನೇಹಿತರೆ. ಇವತ್ತು ಭಾರತದ ಯುಪಿಐ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ರಿಯಲ್ ಟೈಮ್ ಪಾವತಿ ವ್ಯವಸ್ಥೆಯಾಗಿದೆ. ಜುಲೈ 1ರಲ್ಲಿ ಯುಪಿಐ ಮೂಲಕ ಬರೋಬ್ಬರಿ 23.6 ಬಿಲಿಯನ್ ವಹಿವಾಟುಗಳು ನಡೆದಿದ್ದು, ಇದರ ಮೌಲ್ಯ ಸರಿಸುಮಾರು 30 ಲಕ್ಷ ಕೋಟಿ ರೂಪಾಯಿ. ಇಷ್ಟೊಂದು ಬೃಹತ್ ಸರ್ವರ್ ತಂತ್ರಜ್ಞಾನ, ಸೈಬರ್ ಸೆಕ್ಯೂರಿಟಿ ಮತ್ತು ಸಿಸ್ಟಮ್ ಅನ್ನ ಮೇಂಟೈನ್ ಮಾಡಲು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮತ್ತು ಬ್ಯಾಂಕ್ಗಳಿಗೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ವೆಚ್ಚವಾಗುತ್ತೆ. ಶೂನ್ಯ ಶುಲ್ಕ ಇರೋದ್ರಿಂದ ನಮಗೆ ಯಾವುದೇ ಆದಾಯ ಸಿಗ್ತಿಲ್ಲ. ಇದರಿಂದ ಹೊಸ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡಲು ಸಾಧ್ಯವಾಗ್ತಿಲ್ಲ ಅನ್ನೋದು ಕಂಪನಿಗಳ ಅಳಲು. ಜಾಗತಿಕ ವಿಶ್ಲೇಷಣಾ ಸಂಸ್ಥೆ ಜೆಫ್ರಿಸ್ ವರದಿ ಪ್ರಕಾರ 2000ಕ್ಕಿಂತ ಹೆಚ್ಚಿನ ವಹಿವಾಟುಗಳ ಸಂಖ್ಯೆಯಲ್ಲಿ ಕೇವಲ 4% ಇರಬಹುದು. ಆದ್ರೆ ಒಟ್ಟು ವಹಿವಾಟಿನ ಮೌಲ್ಯದಲ್ಲಿ ಇವು ಬರೀ 67% ಹೊಂದಿವೆ. ಈ 4% ವಹಿವಾಟಿನ ಮೇಲೆ ಎಂಡಿಆರ್ ವಿಧಿಸಿದ್ರೆ ಡಿಜಿಟಲ್ ಪಾವತಿ ರಂಗಕ್ಕೆ ವಾರ್ಷಿಕವಾಗಿ 5,000 ಕೋಟಿಯಿಂದ 10,000 ಕೋಟಿ ರೂಪಾಯಿ ಆದಾಯ ಸಿಗುತ್ತದೆ. ಈ ಹಣದಿಂದ ಕಂಪನಿಗಳು ತಮ್ಮ ಸಿಸ್ಟಮ್ ಅನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳಬಹುದು ಅನ್ನೋದು ಉದ್ಯಮ ರಂಗದ ವಾದ. ಈ ಶುಲ್ಕದ ಗೊಂದಲದಿಂದ ಎದುರಾಗಬಹುದಾದ ಇನ್ನೊಂದು ದೊಡ್ಡ ಅಪಾಯ ಏನಂದ್ರೆ ಜನರು ಮತ್ತೆ ಕ್ಯಾಶ್ ಅಥವಾ ನಗದು ವ್ಯವಹಾರಕ್ಕೆ ವಾಪಸ್ ಹೋಗೋದು. ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಡಿಜಿಟಲ್ ಪಾವತಿಯಲ್ಲಿ ಭಾರಿ ಕ್ರಾಂತಿ ಮಾಡಿದೆ. ಆದ್ರೆ ಭಾರತೀಯ ಗ್ರಾಹಕರ ಮನಸ್ಥಿತಿ ಎಂತದ್ದು ಅಂದ್ರೆ ಎಲ್ಲಿಯವರೆಗೆ ಒಂದು ಸೇವೆ ಉಚಿತವಾಗಿ ಸಿಗುತ್ತೋ ಅಲ್ಲಿಯವರೆಗೆ ಅದನ್ನ ಗರಿಷ್ಠವಾಗಿ ಬಳಸುತ್ತಾರೆ. ಒಮ್ಮೆ ಅಲ್ಲಿ ಎಕ್ಸ್ಟ್ರಾ ಚಾರ್ಜ್ ಬೀಳೋಕೆ ಶುರುವಾದ್ರೆ ಯಾಕೆ ಸುಮ್ಮನೆ ಚಾರ್ಜ್ ಕೊಡ್ಬೇಕು, ಜೇಬಿನಲ್ಲಿ ನೋಟುಗಳನ್ನೇ ಇಟ್ಕೊಂಡು ವ್ಯಾಪಾರ ಮಾಡೋಣ ಅಂತ ಯೋಚಿಸಲು ಶುರು ಮಾಡ್ತಾರೆ. ಇದು ಕೇವಲ ಗ್ರಾಹಕರಷ್ಟೇ ಅಲ್ಲ, ಸಣ್ಣ ವ್ಯಾಪಾರಿಗಳಿಗೂ ಅನ್ವಯಿಸುತ್ತೆ. ಟ್ಯಾಕ್ಸ್ ನೆಟ್ವರ್ಕ್ ಮತ್ತು ಬ್ಯಾಂಕಿಂಗ್ ಶುಲ್ಕಗಳಿಂದ ತಪ್ಪಿಸಿಕೊಳ್ಳಲು ಅನೇಕರು ಮತ್ತೆ ಬೋರ್ಡ್ ಮೇಲಿರೋ QR ಕೋಡ್ ಕಿತ್ತು ಹಾಕಿ ಕ್ಯಾಶ್ ಓನ್ಲಿ ಅಂತ ಬರೆದು ಹಾಕುವ ಪರಿಸ್ಥಿತಿ ಬಂದರೂ ಆಶ್ಚರ್ಯವಿಲ್ಲ. ಇದು ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಕನಸಿಗೆ ಹಿನ್ನಡೆಯಾಗುತ್ತಾ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ. ಸೊ ಫೈನಲ್ ಆಗಿ ವಿಷಯ ಇಷ್ಟೇ ಸ್ನೇಹಿತರೆ. ಪ್ರಸ್ತುತ ಯುಪಿಐ ಪಾವತಿಗಳು ಸಂಪೂರ್ಣ ಉಚಿತವಾಗಿಯೇ ಇರಲಿವೆ. ಸರ್ಕಾರ ಕೇವಲ ತಿದ್ದುಪಡಿ ಕಾಯ್ದೆ ಮಂಡಿಸಿದೆಯಷ್ಟೇ. ಶುಲ್ಕ ಜಾರಿಗೆ ತರುವ ಅಂತಿಮ ದಿನಾಂಕ, ದರ ಅಥವಾ ವಹಿವಾಟಿನ ವಿವರಗಳನ್ನು ಇನ್ನೂ ಪ್ರಕಟಿಸಿಲ್ಲ. ಆದ್ರೆ ಭವಿಷ್ಯದಲ್ಲಿ ಈ ಶುಲ್ಕ ಜಾರಿಗೆ ಬಂದ್ರೆ ಅದು ನೇರವಾಗಿ ವ್ಯಾಪಾರಿಗಳ ಮೇಲಷ್ಟೇ ಅಲ್ಲದೆ ಪರೋಕ್ಷವಾಗಿ ಗ್ರಾಹಕರ ಜೇಬಿಗೂ ಕತ್ತರಿ ಹಾಕೋದು ಖಚಿತ. ಉಚಿತವಾಗಿದ್ದಕ್ಕೆ ಡಿಜಿಟಲ್ ಇಂಡಿಯಾ ಇಷ್ಟೊಂದು ಯಶಸ್ವಿಯಾಗಿದ್ದು, ಈಗ ಶುಲ್ಕ ವಿಧಿಸಿದ್ರೆ ಜನ ಮತ್ತೆ ನಗದು ಕಡೆ ಮುಖ ಮಾಡ್ತಾರಾ ಅಥವಾ ಡಿಜಿಟಲ್ ಪಾವತಿಯನ್ನೇ ಮುಂದುವರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಯುಪಿಐ ಮೇಲೆ ದೊಡ್ಡ ವಹಿವಾಟುಗಳಿಗೆ ಶುಲ್ಕ ವಿಧಿಸುವುದು ಸರಿಯೇ ಅಥವಾ ಯುಪಿಐ ಎಂದೆಂದಿಗೂ ಸಂಪೂರ್ಣ ಉಚಿತವಾಗಿಯೇ ಇರಬೇಕಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಪ್ರಮುಖ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.